ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಗರಿಗರಿಯಾದ ದೋಸೆಯೊಂದಿಗೆ ಬಂದಿದ್ದೀನಿ. ಈ ಗರಿಗರಿಯಾದ ದೋಸೆ ಮಾಡೋದಕ್ಕೆ ನಾನು ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅನ್ನೋ ವಿವರಣೆಯನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ಮನೆಯಲ್ಲಿ ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ಕೊಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ಮತ್ತು ಒಂದು ಲೈಕ್ನ ಕೊಟ್ಟು ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಯಾಕೆ ತಡ, ಈಗ ವಿಡಿಯೋ ಪ್ರಾರಂಭ ಆಗುತ್ತೆ. ಬನ್ನಿ, ಸಂಪೂರ್ಣವಾಗಿ ವಿಡಿಯೋನ ನೋಡುವಿರಂತೆ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ನೋಡಿ, ನಾನು ಒಂದು 6 ಗಂಟೆಗಳ ಕಾಲ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯವನ್ನು ನೆನೆಸ್ಕೊಂಡಿದ್ದೀನಿ. ಎಲ್ಲವನ್ನು ನಾನಿವಾಗ ತೋರಿಸುವಂಥ ಪಾವಿನ ಅಳತೆಯಲ್ಲೇ ತೊಗೊಂಡಿದ್ದೀನಿ. 3 ಪಾವು ಸೊಸೈಟಿ ಅಕ್ಕಿ, 1 ಪಾವು ಉದ್ದಿನಬೇಳೆ, 2 ಸ್ಪೂನು ಮೆಂತ್ಯ, ಈ ಪಾವ್ನಲ್ಲಿ 1/4 ಪಾವ್ಗಿನ್ನ ಸ್ವಲ್ಪ ಕಡಿಮೆ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು 2-3 ಸರಿ ಚೆನ್ನಾಗಿ ತೊಳೆದು ಇದೇ ನೀರಿನಲ್ಲಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಈಗ ಇದೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಹಾಗೆ ಉಪ್ಪನ್ನು ಹಾಕಿ ನಾನು ಅಂಗೈಯಲ್ಲಿ ಚೆನ್ನಾಗಿ ತಿರುವಿದ್ದೀನಿ. ನೋಡಿ, ನಾನು ಸ್ವಲ್ಪ ನೀರು ಮಿಕ್ಕಿದೆ. ಇದೇ ನೀರಲ್ಲೇ ಸಹ ಜಾರನ್ನು ಸಹ ತೊಳೆದು ಹಾಕ್ಕೊಂಡಿದ್ದೀನಿ. ಇನ್ನು ಈ ನೀರೇನು ನಮಗೆ ಬೇಡ. ನೋಡಿ, ಆ ರೀತಿ ಮಾಡಿಕೊಂಡ್ರೆ ಉದುಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾಳೆ ಈಗ ತೋರಿಸ್ತೀನಿ. ಶುಭೋದಯ ಸ್ನೇಹಿತರೆ. ನೋಡಿ, ತುಂಬ ಹೆಚ್ಚಾಗಿ ಉಪ್ಪು ಬಂದರೆ ಕೆಳಗೆಲ್ಲ ಚೆಲ್ಲೋಗುತ್ತೆ ಅಂತ ಇನ್ನೊಂದು ಪಾತ್ರೆಯಲ್ಲೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎರಡನ್ನೂ ತೆಗೆದು ತೋರಿಸ್ತೀನಿ ಹೇಗಾಗಿದೆ ನೋಡೋಣ. ನೋಡಿ ಹೇಗೆ ಉಪ್ಕೊಂಡು ಬಂದಿದೆ ಅಂತ. ತುಂಬ ಸೆಕೆ ಇದೆ ಅಲ್ವಾ, ಆದ್ದರಿಂದ ಉಪ್ಕೊಂಡ್ಬಂದ್ಬಿಡುತ್ತೆ. ನಾನು ಹಾಕಿರೋ ಪ್ರಮಾಣದಲ್ಲೇ ನೀವು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನೆಲ್ಲ ಹದ ಮಾಡಿ ಗರಿಗರಿಯಾದ ದೋಸೆಯನ್ನು ಮಾಡೋಣ. ಇಲ್ಲಿ ಅವಲಕ್ಕಿಯನ್ನು ಬಳಸಿಲ್ಲ, ನೆನ್ಪಿಟ್ಕೊಳ್ಳಿ. ಉದ್ದಿನ ಬೇಳೆ ಎಣ್ಣೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ಬನ್ನಿ ಈಗ ದೋಸೆ ಮಾಡೋಣ. ಇವತ್ತು ನಾನು ದೋಸೆಗೆ ತೊಗರಿಬೇಳೆ ತರಕಾರಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಮಾಡ್ಕೊಳ್ಳಿ. ದೋಸೆ ಹಂಚಿಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೆ. ನೋಡಿ, ಈಗ ದೋಸೆ ಕಾವು ಬಂದಿದೆ. ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ದೋಸೆ ಸಂಪಣವನ್ನು ತಿರ್ಗಾ ಒಂದು ಸರಿ ತಿರುಗಿಕೊಂಡು ನಾವು ದೋಸೆಯನ್ನು ಬಿಟ್ಕೊಳ್ಳೋಣ. ಪ್ರತಿ ಬಾರಿನೂ ಹೀಗೆ ಮಾಡಬೇಕು. ನಾನಿಲ್ಲಿ ದೋಸೆಗೆ ಗಾಣದಿಂದ ತೆಗೆದಂತಹ ಕ್ರಿಯಾ ಫುಡ್ಸ್ ಅವರ ಕಡಲೆಕಾಯಿ ಎಣ್ಣೆ ಬಳಸಿದ್ದೀನಿ. ನೀವು ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ, ಸ್ವಲ್ಪ ಕೂಡ ಕಚ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಬೆಣ್ಣೆ ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಎಣ್ಣೆಯನ್ನು ಬಳಸಿದ್ದೀನಿ. ನೋಡಿ, 2 ಕಡೆಯೂ ಬೇಯಿಸ್ಕೊಂಡಿದ್ದೀನಿ. ತುಂಬ ಸಮಯ ತನಕ ಗರ್ಗರಿಯಾಗಿ ಇರುತ್ತೆ, ಅದೇನು ಮೃದು ಆಗೋದಿಲ್ಲ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸೆಟ್ ದೋಸೆ ಥರ ಬೇಕಾದ್ರೂ ಮಾಡ್ಕೋಬೋದು, ಈ ರೀತಿ ಗರ್ಗರಿಯಾಗಿ ಬೇಕಾದರೂ ಮಾಡ್ಕೋಬೋದು. ನಿಮಗೆ ಏನು ಇಷ್ಟ ಆ ರೀತಿ ಮಾಡ್ಕೊಳ್ಳಿ. ಪಲ್ಯ ಆದರೂ ಮಾಡ್ಕೊಳ್ಳಿ. ಒಳಗಡೆ ಮಸಾಲೆ ದೋಸೆ ಚಟ್ನಿ ಹಾಕ್ಕೊಂಡ್ರಂತೂ ಕೆಂಪು ಚಟ್ನಿಯನ್ನು ಗರಿಗರಿಯಾದ ಈ ದೋಸೆ ಮಸಾಲೆ ದೋಸೆ ಥರನೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಮಾಡೋ ವಿಧಾನ ತೋರಿಸಿದ್ದೀನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ನೋಡಿ, ಈ ರೀತಿ ಮಾಡಿಕೊಂಡು ನಾನು ಗ್ರೇವಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಚಟ್ನಿ, ಪಲ್ಯ ನಿಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಮರೆಯದೆ ಮಾಡ್ಕೋತೀರಾ ಅಲ್ವಾ? ತುಂಬ ಚೆನ್ನಾಗಿರುತ್ತೆ.